ಕಲಬುರಗಿ ಜಗತ್ ಸರ್ಕಲಿಂದ DC ಕಚೇರಿ ತನಕ ಬೆಳಗ್ಗೆ 10 ಗಂಟೆಗೆ ಪ್ರತಿಯೊಬ್ಬರು ಇರಬೇಕು. ಯಾಕೆಂದರೆ ಲಾಸ್ಟು 1 ತಿಂಗಳಾಯಿತು ಗೌರ್ಮೆಂಟ್ 56,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತೇಳಿ 1 ತಿಂಗಳು ಟೈಮ್ ತೊಗೊಂಡಿದ್ರು. 1 ತಿಂಗಳು ಕಂಪ್ಲೀಟ್ ಆಗಿದೆ. ಈಗ ನಾವು ಹಂಗೆ ಬಿಟ್ಟರೆ ಇನ್ನೂ 1 ವರ್ಷ ಆದ್ರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಇವರು ಮಾಡ್ತಾರಾ? ಮಾಡಲ್ಲ. ಹಂಗಾಗಿ ಈ ಒಂದು ಹೋರಾಟ ತುಂಬ ಇಂಪಾರ್ಟೆಂಟು. ಮತ್ತು KPSC ಏನು ಅಕ್ರಮ ಆಗಿದೆ ಅಷ್ಟೂ CBI ತನಿಖೆ ಆಗಬೇಕು. ಆಗಬೇಕಾ ಬೇಡವಾ? ಬೇಡ ಅಂದರೆ ಬೇಡ ಅಂತ ಹೇಳೋಣ. ಆಗಬೇಕಾ? ಮತ್ತು ಮುಂದೆ ಯಾವ ನೋಟಿಫಿಕೇಶನ್ನು KPSC ಕೊಡಬಾರ್ದು. ಕೊಡಬೇಕಾ ಬೇಡ? ಈಗ ಆಲ್ರೆಡಿ ಕೊಟ್ಟಿರೋಂಥ ನೋಟಿಫಿಕೇಶನ್ಸ್ ಕೂಡ ನಾವು KA ಟ್ರಾನ್ಸ್ಫರ್ ಮಾಡೋದಕ್ಕೆ ಒತ್ತಾಯ ಹಾಕಿ ಈಗ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ನ KA ಕೊಡಿಸಿದ್ದೀವಿ. ಮತ್ತು ಅದೇ ರೀತಿ ಲ್ಯಾಂಡ್ ಸರ್ವೇರ್ ಕೂಡ KA ಕೊಡಬೇಕು. ಮತ್ತು ಮುಂದೆ ಆಗಂತ ಎಲ್ಲ ಎಕ್ಸಾಮ್ಸ್ ಎಲ್ಲ ನೋಟಿಫಿಕೇಶನ್ಸ್ ಕೂಡ ಯಾರಿಗೆ ಕೊಡಬೇಕು? KE ಮುಖಾಂತರ ಕೊಡಬೇಕು. ಈಗಾಗಿರೋ ಅಕ್ರಮಗಳನ್ನು CBI ತನಿಖೆ ಕೊಡಬೇಕು. ಇಲ್ಲಾಂದರೆ ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕಾ ಬೇಡವಾ? ಬೇಡ ಅಂದರೆ ಹೇಳಿ, ಬೇಡ ಅಂತ ಹೇಳೋಣ. ಶಿಕ್ಷೆ ಆಗಬೇಕಾ ಬೇಡವಾ? ಮತ್ತು ದುಡ್ಡಿರೋರ್ಗಷ್ಟೇ ಜಾಬ್ ಸಿಗುತ್ತೆ, ಹೌದಾ? ಈಗ ನೀವು ಬರೀ ಇಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇರ್ತೀರಾ, ನಿಮಗೆ ಜಾಬ್ ಸಿಗೋಂಥದ್ದು ಯಾರೋ ರಾತ್ರಿ ದುಡ್ಡು ಕೊಟ್ಟು ಜಾಬ್ ತೊಗೊತಾ ಇದ್ದಾರಾ ಇಲ್ವಾ ಹೇಳಿ? ಇಲ್ಲಿ KAದಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಾರಲ್ವಾ? ಬಿಡೋ ಥರ ನಾವು ಮಾಡಿದೀವ ಇಲ್ವಾ? ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಾಗ ಇಲ್ಲಿ KAದಲ್ಲಿ 25-30 ಮಾರ್ಕ್ಸ್ ತೊಗೊಂಡಿರಲ್ಲ, ಇಲ್ಲಿ KPSCಲಿ ಟಾಪರ್ ಇವರೇ ಇರ್ತಾರೆ. ಟಾಪ್ 10 ಇವರೇ ಇರ್ತಾರೆ. KAದಲ್ಲಿ 25-30 ಮಾರ್ಕ್ಸ್ ತೊಗೊಂಡಿರಲ್ಲ. ಅದು ಒಂದೆರಡು ತಿಂಗಳಲ್ಲಿ ಅದು ಹೇಳ್ಬೇಕಂತಂದ್ರೆ ಇಲ್ಲಿ KPSCಯಲ್ಲಿ 25-30 ಮಾರ್ಕ್ಸ್ ತೊಗೊಂಡಿದ್ದಾರೆ, KAದಲ್ಲಿ 25-30 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ KPSCಯಲ್ಲಿ ಲಾಸ್ಟ್ ರ್ಯಾಂಕ್ ಅವ್ರದ್ದೇ ಇರಬೇಕಾಗುತ್ತೆ. ನೋಡಿದ್ರೆ ಫಸ್ಟ್ ಟಾಪ್ 10 ಅವರೇ ಇರ್ತಾರೆ. ಅಂದರೆ ಸ್ಕ್ಯಾಮ್ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೋ ಜನ ಇವತ್ತು 1:3 ಲಿಸ್ಟಲ್ಲಿ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಪ್ರಾಮಾಣಿಕವಾಗಿ ಹೋದಂತರು 1:3 ಲಿಸ್ಟಲ್ಲಿ ಬರ್ತಾ ಇದ್ದಾರೆ, ಆದರೆ ಫೈನಲ್ ಲಿಸ್ಟಲ್ಲಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ KPSC. ನೀವು ಬರ್ದಿರೋಂಥ OMR ಶೀಟ್ಸ್ನ ಅವರು ಮಿಡಲ್ ಮ್ಯಾನು ಮತ್ತು KPSCಲಿರೋಂಥ ಅಧಿಕಾರಿಗಳು ಮೆಂಬರ್ಸು ರಾತ್ರಿ ಆಚೆ ತೊಗೊಂಬಂದು ಲಾಡ್ಜಲ್ಲಿ ಕೂತ್ಕೊಂಡು OMR ಶೀಟ್ ಫಿಲ್ ಮಾಡ್ಬಿಟ್ಟು ತೊಗೊಂಡೋಗಿ ವಾಪಸ್ ಅಲ್ಲೇ ಇಡ್ತಾರೆ. ಒಂದೇ ದಿನದಲ್ಲಿ ಇವತ್ತು ಎಕ್ಸಾಮ್ ಬರ್ದು ನಾಳೆನೇ ಸ್ಕ್ಯಾನಿಂಗ್ ಮಾಡಲ್ಲ OMR ಶೀಟ್ಸು. ನಿಮಗೆ ಗೊತ್ತಿದೆ KPSC ಎಷ್ಟು ಡಿಲೇ ಮಾಡ್ತಾರೆ ಅಂತೇಳಿ. ಎಕ್ಸಾಮ್ಸ್ ಆಗಿ ಅದು ಒಂದು ರಿಸಲ್ಟ್ಸ್ ಬಿಟ್ಟು ಆರ್ಡರ್ ಕಾಪಿ ತೊಗೊಬೇಕಂತಂದ್ರೆ 3-5 ವರ್ಷ ತೊಗೊತಾರ ಇಲ್ವಾ ಹೇಳಿ? ಈ KS ಅಲ್ಲಿ ಎಷ್ಟು ಅಕ್ರಮ ಆಗಿದೆ ನೋಡಿದಿರಾ? ಒಂದೇ ಕ್ಲಾಸ್ ರೂಮಲ್ಲಿ 10-15 ಜನ ಸೆಲೆಕ್ಟ್ ಆಗೋದಕ್ಕೆ ಅದು ಹಿಸ್ಟ್ರಿ ಅಂತ ಹೇಳ್ತಾರೆ, ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಇನ್ನೊಂದು ಯಾವುದೂ ಇರಲ್ಲ. ಅಷ್ಟು ದೊಡ್ಡ ಭ್ರಷ್ಟಾಚಾರ KS ಎಕ್ಸಾಮಲ್ಲಿ ಆಗಿದೆ, PDO ಎಕ್ಸಾಮಲ್ಲಿ ಆಗಿದೆಯಾ ಇಲ್ವಾ? ಎಸ್ ಸರ್ ನೋ? KS ಎಕ್ಸಾಮಲ್ಲಿ ಅಷ್ಟೇ ಅವರು OMR ಶೀಟ್ಸ್ ಇರ್ಬೋದು, KS ಪ್ರಿಲಿಮ್ಸಲ್ಲೇ ಆಗಿದೆ. ಮೇನ್ಸಲ್ಲಂತೂ ಆನ್ಸರ್ ಶೀಟ್ ಬಂಡಲ್ ತಗೊಂಬಂದೆ ಎಕ್ಸಾಮ್ಸ್ ಲಾಡ್ಜಲ್ಲಿ ಕೂತ್ಕೊಂಡು ಬರ್ಸಿದ್ದಾರೆ ಇವರು. ಮತ್ತು ಇವರು ಎಕ್ಸಾಮ್ ಪ್ಯಾಟರ್ನ್ ಕೂಡ ಪ್ರಿಲಿಮ್ಸು ಮೇನ್ಸು ಒಂದು ಏನು ರಿಜಿಸ್ಟರ್ ನಂಬರ್ ಕೂಡ ಚೇಂಜ್ ಇದೆ. ಮತ್ತು ಆನ್ಸರ್ ಶೀಟ್ ಬರಿಬೇಕಾದ್ರೆ 2-3 ಶೀಟ್ಸ್ ಕೊಡ್ತಿದ್ರು ಮುಂಚೆ. 10 ಮಾರ್ಕ್ಸಿಗೆ 2-3 ಪೇಜ್ ಇರ್ತಿತ್ತು. ಈ ಸತಿ ಮೈನ್ಸಿಗೆ ಅದು ಡಬಲ್ ಪೇಜ್ ನಂಬರ್ ಜಾಸ್ತಿ ಕೊಟ್ಟಿದ್ದಾರೆ. UPSC ಮೈನ್ಸ್ ಬರಿಬೇಕಾದ್ರೆ ಎಕ್ಸ್ಟ್ರಾ ಶೀಟ್ಸು ಮತ್ತು ಏನಾದರೂ ಒಂದು ಪೇಜಸ್ ಬಿಟ್ಟಿದ್ರೆ ಅದನ್ನು ಸ್ಕ್ರ್ಯಾಚ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ KPSCಯಲ್ಲಿ ಮಾಡಲ್ಲ ಅವರು. KPSCಯಲ್ಲಿ ಎಷ್ಟು ಅಕ್ರಮ ಮಾಡ್ತಿದ್ದಾರೆ ಅಂತಂದರೆ ನೀವು ಇಮೇಜ್ ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಕಷ್ಟಪಟ್ಟರು KPSCಯಲ್ಲಿ ಜಾಬ್ ತೊಗೊಳಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ KPSC ಯಾವ್ದು ಎಕ್ಸಾಮ್ ಕೊಡೋದು ಬೇಡ. ಮತ್ತು ಈ ಒಂದು ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೋ ಒಂದು IT-BT ಕಂಪ್ನಿ ಇದೆಯಾ? ಒಂದು ಇಂಡಸ್ಟ್ರಿ ಇದೆಯಾ ಇಲ್ಲಿ? ಇಲ್ಲ. ಒಂದು IT-BT ಕಂಪ್ನಿ ಒಂದು ಇಂಡಸ್ಟ್ರಿಯಲ್ಲಿ ಸೆಟ್ ಮಾಡಬೇಕು ನೆಕ್ಸ್ಟ್ 1 ಇಯರಲ್ಲಿ. ಒಂದು ಟೈಮ್ ಲಿಮಿಟ್ ಕೊಡ್ಬೇಕು. ನಾವು 1 ಇಯರ್ ಒಳಗಡೆ ಒಂದು IT-BT ಕಂಪ್ನಿ ಬರಬೇಕು, ಒಂದು ಇಂಡಸ್ಟ್ರೀಸ್ ಬರಬೇಕು. ಇವತ್ತೇನಾಗಿದೆ ಅಂತಂದರೆ ಇಲ್ಲಿ ಮೆಜಾರಿಟಿ ಒಂದು ಕಾಂಪಿಟೇಟಿವ್ ಅಂದರೆ ಸರ್ಕಾರಿ ಕೆಲಸ ತೊಗೊಬೇಕಂತ ಹೇಳಿ ತುಂಬ ಕಷ್ಟಪಟ್ಟು ಹೋಗ್ತಾರೆ. ಸೆಕೆಂಡ್ ಆಪ್ಷನ್ ಇಲ್ಲ. 5 ವರ್ಷ 10 ವರ್ಷ ನೋಟಿಫಿಕೇಷನ್ನು, ಮತ್ತು ಅದಾದಮೇಲೆ ಯಾವುದೋ ಒಂದು ನೋಟಿಫಿಕೇಷನ್ಸ್ ಅಂದರೆ ಏನಾದರೂ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂತಂದರೆ ಒಂದಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕು, ಇಲ್ಲಾಂದರೆ ಕಾಂಕ್ರೀಟ್ ಕೆಲಸ ಮಾಡಬೇಕು, ಇಲ್ಲಾಂದರೆ ಒಂದು ಕೆಲಸ ಬೇಕಂದರೆ 1000 ಕಿಲೋಮೀಟರ್ ಹೋಗಬೇಕು, ಹೌದಾ ಇಲ್ವಾ? ಆ ಪರಿಸ್ಥಿತಿ ಇದೆಯಾ ಇಲ್ವಾ? ಹಂಗಾಗಿ ಇಲ್ಲೊಂದು IT-BT ಕಂಪ್ನಿ ಬರಬೇಕು. ಮತ್ತು ಒಂದು ಡಿಜಿಟಲ್ ಲೈಬ್ರರಿ ತೊಗೊಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇಲ್ಲಿ ಕಲಬುರಗಿಯಲ್ಲಿ. ನೀವು ನೋಡಿರಬೇಕು, ಬಜೆಟಲ್ಲಿ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಧಾರವಾಡ ಮತ್ತು ಬೆಂಗಳೂರಿಗೆ ಒಂದು ಡಿಜಿಟಲ್ ಲೈಬ್ರರಿ 10 crores ಒಂದು ಡಿಜಿಟಲ್ ಲೈಬ್ರರಿಗೆ ಬಜೆಟಲ್ಲಿ ಅನೌನ್ಸ್ ಮಾಡಿಸಿದ್ದೀವೋ ಇಲ್ವಾ? ಮತ್ತು 4 ವಿದ್ಯಾರ್ಥಿ ಕ್ಯಾಂಟೀನು ಮಾಡಿಸ್ಕೊಟ್ಟಿದ್ದೀವಿ ಧಾರವಾಡಕ್ಕೆ.
ಮತ್ತು ಬೆಂಗಳೂರಲ್ಲೂ ಅಷ್ಟೇ 2 ವಿದ್ಯಾರ್ಥಿ ಕ್ಯಾಂಟೀನ್ ಮಾಡಿಸಿದ್ದೀವಿ. ಅದೇ ರೀತಿ ಕಲಬುರಗಿಯಲ್ಲೂ ಅಷ್ಟೇ. ನಿಮಗೆ ಬೇಕಾ ಬೇಡವಾ ವಿದ್ಯಾರ್ಥಿ ಕ್ಯಾಂಟೀನು, ಡಿಜಿಟಲ್ ಲೈಬ್ರರಿ ಬೇಕಲ್ವಾ? ಇಲ್ಲಿರೋ ಲೈಬ್ರರೀಸ್ ನೋಡಿದ್ದೀರಾ? ಅದು ಸ್ಲ್ಯಾಬ್ ಒಳಗಡೆ ನೀರು ಬರ್ತಾ ಇದೆ ಇವತ್ತು ಮಳೆ ಬಂದರೆ. ಮತ್ತು ಅದಾದಮೇಲೆ ಅಲ್ಲಿ ಒಂದು ಲೈಬ್ರರಿಲಿ ಒಂದು ನ್ಯೂಸ್ ಪೇಪರ್ ಇಲ್ಲ, ಒಂದು ಮ್ಯಾಗ್ಝಿನ್ಸ್ ಇಲ್ಲ, ಒಂದು ವೈಫೈ ಇಲ್ಲ, ಒಂದು ಚೇರ್ ಇಲ್ಲ ಕುತ್ಕೊಂಡು ಓದೋದಕ್ಕೆ, ಒಂದು ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಆ ಪರಿಸ್ಥಿತಿಯಲ್ಲಿ ಕಲಬುರಗಿಯಲ್ಲಿ ಇರೋಂಥ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನೀವು ಲೈಬ್ರರಿಲಿ ಕುತ್ಕೊಂಡು ಓದ್ತಾ ಇದ್ರೆ ಏನೂ ಚೇಂಜಸ್ ಆಗಲ್ಲ. ಏನಾದರೂ ಚೇಂಜಸ್ ಆಗಬೇಕಂತಂದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ಅರ್ಥ ಆಯ್ತಲ್ವಾ? ಈ ಒಂದಿನ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದಿನ ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ರಾತ್ರಿ ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮಗೆ ಗೊತ್ತಿರೋ ಅಂತ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ನೀವು ಸುಮ್ಮನೆ ಯಾವುದೋ ಫಂಕ್ಷನ್ಸು ಇಲ್ಲ ಏನಾದರೂ ಫ್ರೀಯಾಗಿ ಯಾವುದೋ ಒಂದು ಚೆನ್ನಾಗಿರೋ ಮೂವಿಗಾದರೆ ದಿನ ಪೂರ್ತಿ ಹೋಗ್ತೀರಾ, ಇಲ್ಲ ಮೊಬೈಲ್ ಇಟ್ಕೊಂಡ್ರೆ ದಿನ ಪೂರ್ತಿ ನೋಡ್ಕೊಂಡಿರ್ತೀರ ಸ್ಕ್ರೋಲ್ ಮಾಡಿಕೊಂಡು. ಇಲ್ಲ ಬಿಸಿಲಿದೆ, ಮಳೆ ಇದೆ, ಆಗಲ್ಲ ಅಂತಂದರೆ ನೀವು ಮರ್ತ್ಬಿಡಿ. ನೋಟಿಫಿಕೇಶನ್ಸು ಮಾಡಲ್ಲ ಅವರು. ನಿಮ್ಮನ್ನೇ ಹೋಗಿ ಯಾವುದನ್ನ ಒಂದು ಬೆಂಗಳೂರು ಬಂದು ಯಾವುದು ಮಿನಿಸ್ಟ್ರ್ ಮುಂದೆ, CM ಮನೆ ಮುಂದೆ ಮುತ್ತಿಗೆ ಹಾಕಬೇಕು ಅಂತ ಯಾರು ಕೇಳ್ತಾ ಇಲ್ಲ. ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಅಂತ ಕೇಳ್ತಾ ಇಲ್ಲ. ಇಲ್ಲಿರೋಂಥ ಒಂದು ಕಲಬುರಗಿ ಜಗತ್ ಸರ್ಕಲಿಂದ DC ಕಚೇರಿ ತನಕ ಮ್ಯಾಕ್ಸಿಮಮ್ ಒಂದು 2 hours ನೀವು ಕುತ್ಕೊಂಡಿದ್ರೆ ಎಷ್ಟೋ ಟೈಮ್ ಕಳೀತೀರ. ಅದು ನಿಮಗೋಸ್ಕರ. ಒಂದು ಸತಿ ಟೈಮ್ ಹೋಗಿತ್ತಂದರೆ ಏಜ್ ಬಾರ್ ಆಯ್ತಂತಂದರೆ ಯಾರೂ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೊಂದು ಟೈಮ್ ತುಂಬ ಇಂಪಾರ್ಟೆಂಟ್ ಇದೆ. ನೀವು ಸರ್ಕಾರ ನೋಟಿಫಿಕೇಶನ್ ಮಾಡಿದ್ರೇ ನಿಮ್ಗೆ ಒಂದು ಜಾಬ್ ಸಿಗೋದು. ಇಲ್ಲ ಅಂತಂದರೆ ಸರ್ಕಾರಿ ಕೆಲಸ ಅವ್ರು ನೋಟಿಫಿಕೇಶನ್ ಮಾಡಿದಾಗೆ ಎಕ್ಸಾಮ್ಸ್ ಅಂದರೆ ಒಂದು ಜಾಬ್ ಅಂತ ಸಿಗೋದು. ಅಲ್ಲಿ ತನಕ ಯಾವುದೇ ಜಾಬ್ ಸಿಗಲ್ಲ. ಜಾಬ್ ಸಿಗಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೇ ಸರ್ಕಾರ ನೋಟಿಫಿಕೇಶನ್ ಮಾಡೋದು. ಎಲ್ರಿಗೂ ಅರ್ಥ ಆಯ್ತಂತ ಅನ್ಕೊತೀನಿ. ದಯವಿಟ್ಟು ಅದು ನಿಮಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ, ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ನೀವು ಪ್ರತಿಭಟನೆಗೆ ಬರಲೇಬೇಕಾಗುತ್ತೆ. ಈ ರಾಜ್ಯದ ಜನಗಳಿಗೋಸ್ಕರ. ನಿಮ್ಮಂಥ ಪ್ರಾಮಾಣಿಕರು ಅಲ್ಲೊಂದು ಅಧಿಕಾರಿ ಆಯ್ತಂತಂದರೆ ಈ ಒಂದು ಸಮಾಜದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರು ಕೂಡ ಅವರಿಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಸಿಗುತ್ತಾ ಹೇಳಿ? ದಯವಿಟ್ಟು ಎಲ್ಲರೂ ಈ ಒಂದು ಹೋರಾಟಕ್ಕೆ ಬರಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಎಲ್ರಿಗೂ ಮ್ಯಾಕ್ಸಿಮಮ್ ನೀವು ರೀಚ್ ಮಾಡಿ ನಾಳೆ ಹೋರಾಟ ಇರೋಂಥದ್ದು ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.